ಫ್ರೆಂಡ್ಸ್, ನಾವು ಮೊದಲನೇ ವಿಡಿಯೋದಲ್ಲಿ ನೀಟ್ 2025 ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡೋದು ಹೇಗಂತ ನೋಡಿದ್ವಿ. ನಾವೀಗ ಎರಡನೇ ವಿಡಿಯೋದಕ್ಕೆ ಅದನ್ನು ಮುಂದೆ ಕಂಟಿನ್ಯೂ ಮಾಡೋದು ಹೇಗಂತ ನೋಡೋಣ. ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ಮೊದಲೇದಾಗಿ ನಿಮ್ಮ ಬ್ರೌಸರಲ್ಲಿ ನೀಟ್ 2025 ಅಂತ ಓಪನ್ ಮಾಡಿಕೊಳ್ಳಿ. ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಕಾಣಿಸ್ತಾ ಇದೆಯಲ್ಲ NIT ಅಂತ, ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಡೌನ್ ಮಾಡಿದರೆ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ಬರ್ತಾ ಇದೆಯಲ್ಲ, ಅಲ್ಲಿರೋ ಲಿಂಕ್ನ ನೀಟ್ 2025 ರಿಜಿಸ್ಟ್ರೇಷನ್ ಆನ್ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ ಅಂದರೆ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಈ ಬಟನ್ನ ಕ್ಲಿಕ್ ಮಾಡಿ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಪಾಸ್ವರ್ಡ್ನ ಎಂಟರ್ ಮಾಡಿ, ಕರೆಕ್ಟಾಗಿರೋ ಪಾಸ್ವರ್ಡ್ನ ಎಂಟರ್ ಮಾಡಿ. ನಂತರ ಕೆಳಗೆ ಕಾಣ್ತಿರೋ ಕ್ಯಾಪ್ಚಾನ ಎಂಟರ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾವು ಒಂದನೇ ವಿಡಿಯೋದಲ್ಲಿ ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೋಟಲ್ ಆಗಿ 10 ಸ್ಟೆಪ್ಸ್ ಇತ್ತು, ಅದರಲ್ಲಿ ನಮ್ಮದು 1 ಸ್ಟೆಪ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ ನೋಡಿ, ಇಲ್ಲಿ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ನೆಕ್ಸ್ಟು ಇನ್ನೂ ನಾವು 8 ಸ್ಟೆಪ್ಸ್ನ ಕಂಟಿನ್ಯೂ ಮಾಡಬೇಕು. ಸೊ ಸ್ಕ್ರೋಲ್ ಡೌನ್ ಮಾಡಿದರೆ ರಿಜಿಸ್ಟ್ರೇಷನ್ ಪರ್ಸನಲ್ ಡೀಟೇಲ್ಸ್ ಅಂತ ಬರ್ತಾ ಇದೆಯಲ್ಲ, ಕ್ಲಿಕ್ ಬಟನ್ ಬಿಲೋ ಪ್ರೊಸೀಡ್ ಫರ್ದರ್ ಆ್ಯಂಡ್ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್. ಅಲ್ಲಿ ಕಾಣ್ತಾರೋ ರಿಜಿಸ್ಟ್ರೇಷನ್ ಪರ್ಸನಲ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ಗೆ ತೋರಿಸ್ತಾ ಇದೆ, ಅದು ರಿಜಿಸ್ಟರ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಮತ್ತೊಮ್ಮೆ ಶೋ ಮಾಡ್ತಾ ಇದೆ ನಮಗೆ. ಸೇಮ್ ನೇಮು, ಕ್ಯಾಂಡಿಡೇಟ್ ನೇಮು ಅಲ್ಲಿ ರಿಜಿಸ್ಟರ್ ಮಾಡಿರೋ ಥರನೇ ಇದೆ. ನಂತರ ಡೇಟ್ ಆಫ್ ಬರ್ತಲ್ಲಿ ಡೇಟ್ ಇದೆ, ಮಂತ್ ಇದೆ ಆ್ಯಂಡ್ ಇಯರು ಇದೆ. ಜೆಂಡರು, ಫಾದರ್ ನೇಮು, ಮದರ್ ನೇಮು, ನ್ಯಾಷನಾಲಿಟಿನ ಚೂಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಟೇಟ್ ಎಲಿಜಿಬಿಲಿಟಿ ಆ್ಯಸ್ ಪರ್ ಕ್ಯಾಂಡಿಡೇಟ್, ನಾವು ಯಾವ ಸ್ಟೇಟಲ್ಲಿ ಇದ್ದೀರಾ ಆ ಸ್ಟೇಟ್ನ ಎಂಟ್ರಿ ಮಾಡಿ. ನಮ್ಮದು ಬಂದ್ಬಿಟ್ಟು ಕರ್ನಾಟಕ. ನಂತರ ಕೆಟಗರಿ ಯಾವುದು ಅಂತ ಬರುತ್ತೆ, ಆ ಕೆಟಗರಿನ ಚೂಸ್ ಮಾಡಿ. ಕೆಟಗರಿನ ಕನ್ಫರ್ಮ್ ಕೆಟಗರಿ ಮತ್ತೊಮ್ಮೆ ಕೇಳ್ತಾ ಇದೆ. ಓಕೆ, ಡನ್. ನಂತರ PWD ಅಂದರೆ ನಿಮ್ಗೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೇಳ್ತಾ ಇದೆ ನೋಡಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಅಬೌವ್ 40% ಇದೆಯಾ ಅಥವಾ ಬಿಲೋ ಇದೆಯಾ, ಅದು ಏನಿದೆ ಅಂತ ನೋಡಿಕೊಂಡು ಎಂಟ್ರಿ ಮಾಡಿ. ನಾನು ನೋ ಅಂತ ಚೂಸ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಅದರ್ ಡೀಟೇಲ್ಸ್ ಅಂತ ಬರ್ತಾ ಇದೆ ನೋಡಿ, ಅದರ್ ಡೀಟೇಲ್ಸ್ ಅಂತ ಬರ್ತಾ ಇದೆ ನೋಡಿ. ಆರ್ ಯು ಡಯಾಬಿಟಿಕ್ ಅಂತ ಕೇಳ್ತಾ ಇದೆ, ಇಲ್ಲ, ನೋ ಅಂತ ಹಾಕ್ತೀನಿ. ಪ್ಲೇಸ್ ಆಫ್ ರೆಸಿಡೆನ್ಸ್ ಅಂತ ಬರ್ತಾ ಇದೆ, ರೂರಲ್ ಇದ್ದರೆ ರೂರಲ್ ಚೂಸ್ ಮಾಡಿ, ಎಲ್ಲ ಅರ್ಬನ್ ಇದ್ದರೆ ಅರ್ಬನ್ ಚೂಸ್ ಮಾಡಿ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬರ್ತಾ ಇದೆ, ಇನ್ಕಮ್ ಕಾಸ್ಟಲ್ಲಿ ಯಾವುದಿದೆಯೋ, ಯಾವ ಸ್ಟೆಪ್ಗೆ ನಿಮ್ಮದು ಇನ್ಕಮ್ ಕಾಸ್ಟ್ ಕೊಡುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಡಿ. ಬಿಲಾಂಗ್ಸ್ ಟು ಮೈನಾರಿಟಿ ಇದೆ ಅಂತ ಕೇಳ್ತಾ ಇದೆ, ನಿಮ್ಮದು ಮೈನಾರಿಟಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲದಿದ್ದರೆ ನೋ ಅಂತ ಕೊಡಿ. ಒಂದು ವೇಳೆ ನಿಮ್ಮದು ಮೈನಾರಿಟಿ ಎಸ್ ಅಂತ ಕೊಟ್ಟರೆ ಯಾವ ಕಾಸ್ಟಲ್ಲಿ ನಿಮ್ಮದು ಬರುತ್ತೆ ಅಂತ ಕೇಳುತ್ತೆ. ಒಂದು ವೇಳೆ ಮುಸ್ಲಿಮ್ ಇದ್ದರೆ ಮುಸ್ಲಿಮ್ ಕೊಡಿ, ಅಥವಾ ಯಾವ್ದು ಬರುತ್ತೋ ಅದನ್ನು ಕೊಡಿ. ನಾನು ಮೈನಾರಿಟಿ ನೋ ಅಂತ ಕೊಡ್ತೀನಿ. ಮೈನಾರಿಟಿ ನೋ ಅಂತ ಕೊಡ್ತಾ ಇದ್ದೀನಿ, ಸ್ವಲ್ಪ ಪ್ರೊಸೀಸ್ ಆಗುತ್ತೆ ಅದು. ಸೆಲೆಕ್ಟ್ ರೆಸಿಡೆನ್ಸ್ ಅಂತ ಕೇಳ್ತಾ ಇದೆ ನನಗೆ, ಇಂಡಿಯಾ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಒಂದು ನೀವು ನೀಟ್ ಬೋರ್ಡ್ನವರು ಮೆನ್ಷನ್ ಮಾಡೋ ಡ್ರೆಸ್ ಕೋಡ್ನ ಫಾಲೋ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನೀವು ನೀಟ್ ಬೋರ್ಡ್ನವರು ಕೊಡೋ ಡ್ರೆಸ್ನ ಫಾಲೋ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಾನು ಎಸ್ ಅಂತ ಕೊಡ್ತೀನಿ. ನಂತರ ಮೂಡ್ ಆಫ್ ಪ್ರಿಪ್ರೇಷನ್ ಅಂತ ಕೇಳ್ತಾ ಇದೆ, ನೀವು ಯಾವ ರೀತಿ ಅಭ್ಯಾಸ ಅಂದರೆ ಸ್ಟಡಿ ಮಾಡ್ತಾ ಇದ್ದೀರಿ ಅಂತ ಪ್ರಿಪ್ರೇಷನ್ ಅಂತ ಕೇಳ್ತಾ ಇದೆ. ನಾನು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀನಿ, ಅಥವಾ ನೀವು ಯಾವುದು ಇದರಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಮಾತ್ರ ಸೆಲ್ಫ್ ಸ್ಟಡಿ ಅಂತ ಕೊಡ್ತಾ ಇದ್ದೀನಿ. ಕೆಳಗಡೆ ಬಂದುಬಿಟ್ಟು ಎಂಟರ್ ಕ್ಯಾಪ್ಚಾ ಅಂತ ಕೇಳ್ತಾ ಇದೆ, ಕರೆಕ್ಟಾಗಿರೋ ಕ್ಯಾಪ್ಚಾನ ಎಂಟರ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದಿ ಸೆಷನ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ಗೆ ಮೂವ್ ಆಗ್ತಾ ಇದೆ ಅದು. ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು.
ಚೂಡ್ ಚೂಸ್ ಐಡೆಂಟಿಟಿ ಅಂತ ಕೇಳ್ತಾ ಇದೆ. ನಾನು ಬಂದುಬಿಟ್ಟು ಕಾರ್ಡ್ ಅಂತ ನಾನು ಕೊಡ್ತಾ ಇದ್ದೀನಿ. ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ಒಂದ್ಸಲ ನೀಟಾಗಿ ಹೊಂದ್ಕೊಂಬಿಡಿ. ಅಪ್ಲಿಕೇಶನ್ ನಂಬರ್ ಇದೆ, ಐಡೆಂಟಿಟಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಅಂತ ಚೆಕ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಕನ್ಫರ್ಮ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಮತ್ತೆ ಕರೆಕ್ಟಾಗಿರೋ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಕೆಳಗಡೆ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಆಧಾರ ಸಬ್ಮಿಟ್ ಡೀಟೇಲ್ಸ್. ಎಸ್ ಫ್ರೆಂಡ್ಸ್, 4ನೇ ಸ್ಟೆಪ್ ಬಂದುಬಿಟ್ಟು ಅಪಾರ ಐ ಡಿ ಆಗಿರೋದ್ರಿಂದ ನಿಮ್ಮ ಹತ್ರ ಅಪಾರ ಐ ಡಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನನ್ನ ಹತ್ರ ಈಗ ಅಪಾರ ಐ ಡಿ ಇಲ್ಲದೇ ಇರೋದ್ರಿಂದ ನಾನು ನೋ ಅಂತ ಚೂಸ್ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ ಬಟನ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಎಕ್ಸಾಮ್ ಸೆಂಟರ್ ಅಂದರೆ 5ನೇ ಸ್ಟೆಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ನಾವೀಗ ಇಲ್ಲಿ ಬಂದುಬಿಟ್ಟು ನೀಟ್ ಎಕ್ಸಾಮ್ ಬರಿತಾ ಇರೋದ್ರಿಂದ ಕ್ವಶನ್ ಪೇಪರ್ ಮೀಡಿಯಮ್ ಅಂತ ಕೇಳ್ತಾ ಇದೆ ನೋಡಿ. ನಾನು ಆಲ್ರೆಡಿ ಚೂಸ್ ಮಾಡಿದ್ದೀನಿ ಇಂಗ್ಲೀಷ್ ಅಂತ. ನೀವು ಇಂಗ್ಲೀಷ್ ಅಂತ ಚೂಸ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಭಾಷೆಯಲ್ಲಿ ಬೇಕಾಗಿದ್ದರೆ ಅದೆಲ್ಲ ಚೂಸ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ನಲ್ಲೇ ಬರೆಯೋದ್ರಿಂದ ಇಂಗ್ಲೀಷ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಕ್ಸಾಮ್ ಸ್ಟೇಟ್ ಸಿಟಿ ಅಂತ ಕೇಳ್ತಾ ಇದೆ. ನೀವು ಯಾವ ಸ್ಟೇಟಲ್ಲಿ ಎಕ್ಸಾಮ್ ಬರಿತಾ ಇದ್ದೀರಿ ಆ ಸ್ಟೇಟ್ನ ಚೂಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಿಟಿನ ಚೂಸ್ ಮಾಡಿ. ನಾನು ಬಂದುಬಿಟ್ಟು ನನಗೆ ಯಾವ್ದು ನಿಯರ್ ಆಗುತ್ತೋ ಆ ಸಿಟಿನ ನಾನು ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಡ್ತಾ ಇದ್ದೀನಿ. ಅದೇ ಸಿಟಿ ನನಗೆ ಎಕ್ಸಾಮ್ ಸೆಂಟರ್ ಆಗಿ ಬರೋದು 100ಕ್ಕೆ ಒಂದು 70% ಕನ್ಫರ್ಮ್ ಆಗಿರುತ್ತೆ. ನಂತರ ಬಂದುಬಿಟ್ಟು ಸೆಕೆಂಡ್ ಸಿಟಿನ ಚೂಸ್ ಮಾಡ್ತಾ ಇದ್ದೀನಿ. ನಾನು ಅದೇ ಸೇಮ್ ಕರ್ನಾಟಕದಲ್ಲಿ ನನಗೆ ನಿಯರ್ ಆಗೋ ಮತ್ತೊಂದು ಸಿಟಿನ ನಾನು ಚೂಸ್ ಮಾಡ್ತಾ ಇದ್ದೀನಿ. ನಂತರ ಥರ್ಡ್ ಸಿಟಿ ಮತ್ತು ಸೇಮ್ ನನಗೆ ಅದೇ ಕರ್ನಾಟಕದಲ್ಲಿ ಮತ್ತೊಂದು ಥರ್ಡ್ ಸಿಟಿನ ಚೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಆಲ್ರೆಡಿ ನಮ್ಮ ಫಾದರ್ ಏನು ಮಾಡ್ತಾ ಇದ್ದಾರೆ ಅನ್ನೋ ಆಕ್ಯುಪೇಷನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಫಾದರ್ ಏನು ಮಾಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಅಥವಾ ಯಾವುದೂ ನಿಮಗೆ ರಿಲೇಟೆಡ್ ಆಗಲಿಲ್ಲ ಅಂದರೆ ಅದರ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನೀಗ ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ನಂತರ ನಿಮ್ಮ ಫಾದರ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ನಿಮ್ಮ ಫಾದರ್ ಯಾವುದು ಗ್ರ್ಯಾಜುಯೇಟ್ ಇದ್ದರೆ ಗ್ರ್ಯಾಜುಯೇಟು ಅಥವಾ ಏನಾದರೂ ಮುಗಿಸಿದ್ರೆ ಯಾವುದು ರಿಲೇಟೆಡ್ ಆಗುತ್ತೋ ಅದನ್ನು ಚೂಸ್ ಮಾಡಿ. ನಾನೀಗ ಚೂಸ್ ಮಾಡಿದ್ದೀನಿ. ನಂತರ ನಿಮ್ಮ ಮದರ್ಸ್ದು ಸೇಮ್ ಆಕ್ಯುಪೇಷನ್ ಅವ್ರದ್ದು ಏನು ರಿಲೇಟೆಡ್ ಆಗುತ್ತೋ ಅದನ್ನು ಕೊಡಿ, ಅಥವಾ ಯಾವುದೂ ಇರಲಿಲ್ಲ ಅಂದರೆ ಹೌಸ್ ವೈಫ್ ಅಂತ ಕ್ಲಿಕ್ ಮಾಡಿ. ನಂತರ ಮದರ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ, ಅದನ್ನು ಕೂಡ ಸೇಮ್ ಚೂಸ್ ಮಾಡಿ. ನಂತರ ನಿಮ್ಮ ಫಾದರ್ ಕೆಳಗಡೆ ಕ್ಯಾಪ್ಚನ ಎಂಟ್ರಿ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ಗೆ ಮೂವ್ ಆಗ್ತಾ ಇದೆ ಅದು. ಇಲ್ಲಿ ಬಂದುಬಿಟ್ಟು 10th ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಕೇಳ್ತಾ ಇದೆ. ನಾನು ಬಂದುಬಿಟ್ಟು ನೀವು 10th ಮುಗಿಸಿದ್ರಿ, ಪಾಸಾಗಿದ್ದರೆ ಪಾಸ್ ಅಂತ ಕೊಡಿ. ನಂತರ ಯಾವ ಇಯರಲ್ಲಿ ಪಾಸ್ ಆದ್ರಿ ಅಂತ ಕೇಳ್ತಾ ಇದೆ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಕೇಳ್ತಾ ಇದೆ, 10th ಈಕ್ವಲೆಂಟ್ ಅಂತ ಕೊಡಿ. ಪ್ಲೇಸ್ ಆಫ್ ಸ್ಕೂಲ್ ಅಂತ ಕೇಳ್ತಾ ಇದೆ, ರೂರಲ್ ಇದ್ದರೆ ರೂರಲ್ ಅಂತ ಕೊಡಿ, ಅರ್ಬನ್ ಇದ್ದರೆ ಅರ್ಬನ್ ಅಂತ ಕೊಡಿ. ನಂತರ ಟೈಪ್ ಆಫ್ ಸ್ಕೂಲ್ ಕೇಳ್ತಾ ಇದೆ. ಅದು ಟೈಪ್ ಆಫ್ ಸ್ಕೂಲ್ ಅಂದರೆ ಗೌರ್ಮೆಂಟು, ಪ್ರೈವೇಟು. ಸಾರಿ, ಇಂಟರ್ನೆಟ್ ಸ್ಲೋ ಇರೋದ್ರಿಂದ ನಾನು ಎಂಟ್ರಿ ಮಾಡೋದೆಲ್ಲ ಮಿಸ್ ಆಯಿತು. ಮತ್ತೊಮ್ಮೆ ಎಂಟ್ರಿ ಮಾಡ್ತೀನಿ ನಾನು ಫಾಸ್ಟಾಗಿ. ಇಲ್ಲಿ ಸ್ಕೂಲ್ ಟೈಪ್ ಬಂದುಬಿಟ್ಟು ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟ್ ಅಂತ ಕೊಡಿ, ಪ್ರೈವೇಟ್ ಅಂತ ಕೊಡಿ, ಅಥವಾ ಕೇಂದ್ರೀಯ ವಿದ್ಯಾಲಯ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದು ಯಾವ್ದು ಅಪ್ಲೈ ಆಗುತ್ತೋ ಅದನ್ನು ನೀವು ಇಲ್ಲಿ ಕೊಡಿ. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಸ್ಲೋ ಆಗ್ತಾರೆ ಫ್ರೆಂಡ್ಸ್. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ಟೇಟ್ ಅಂತ ಕೊಡಿ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಡಿಸ್ಟಿಕ್ ಕೊಡಿ. ವೇಟ್ ಮಾಡಿ, ಲೋಡ್ ಆಗುತ್ತದು. ಆಮೇಲೆ ಬೋರ್ಡ್ ಕೊಡಿ. ಒಂದು ಕರ್ನಾಟಕದಲ್ಲಿ SSLC ಬೋರ್ಡ್ ಬಂದುಬಿಟ್ಟು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಜಸ್ಟ್ ಕೆ ಅಂತ ಹೊಡೆದ್ರೆ ಅದು ಶೋ ಮಾಡುತ್ತೆ ನಿಮಗೆ. ನಂತರ ರಿಸಲ್ಟ್ ಮೋಡು. ವೇಟ್ ಮಾಡಿ ಫ್ರೆಂಡ್ಸ್, ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಕೆಲವೊಂದು ಫೆಚ್ ಆಗೋಲ್ಲ, ಲೇಟ್ ಆಗುತ್ತೆ.
ರಿಸಲ್ಟ್ ಮೋಡ್ ಬಂದುಬಿಟ್ಟು ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಕೊಡಿ, ಅಥವಾ ಅದರ್ಸ್ ಯಾವುದಾದ್ರೂ ಇದ್ದರೆ ಅದರ್ಸ್ ಕೊಡಿ. ನಾನು ಬಂದುಬಿಟ್ಟು ಪರ್ಸೆಂಟೇಜ್ ಮೂಡ್ ಆಗಿರೋದ್ರಿಂದ ಪರ್ಸೆಂಟೇಜ್ನ ಚೂಸ್ ಮಾಡ್ತಾ ಇದ್ದೀವಿ. ಟೋಟಲ್ ಮಾರ್ಕ್ಸು ತೆಗೆದುಕೊಂಡಿರೋ ಮಾರ್ಕ್ಸು, ಅಪೇರ್ಡ್ ಮಾರ್ಕ್ಸು, ನಂತರ ರೋಲ್ ನಂಬರ್ ಇಲ್ಲಿ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ರೋಲ್ ನಂಬರ್ನ ಎಂಟ್ರಿ ಮಾಡಿ, SSLC ರಿಜಿಸ್ಟ್ರೇಷನ್ ನಂಬರ್, ಹಾಲ್ ಟಿಕೆಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಸ್ಕೂಲ್ ಯಾವ ಊರಲ್ಲಿತ್ತೋ ಆ ಊರ ಹೆಸರನ್ನ ಎಂಟ್ರಿ ಮಾಡಿ. ನಂತರ ಆ ಸ್ಕೂಲ್ ಓನ್ನ ಪಿನ್ ಕೋಡ್ನ ಎಂಟ್ರಿ ಮಾಡಿ ಕೆಳಗಡೆ. ಸ್ಕ್ರೋಲ್ ಡೌನ್ ಮಾಡಿ. ಈಗ SSLC ಡೀಟೇಲ್ಸ್ ಮುಗೀತು. ಈಗ 12th ಕ್ಲಾಸ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ನೀವು ಆಲ್ರೆಡಿ ಈಗ 12th ಕಲಿತಾ ಇದ್ದರೆ ಅಪೀರಿಂಗ್ ಅಂತ ಕ್ಲಿಕ್ ಮಾಡಿ, ಅಥವಾ ನೀವು ಪಾಸ್ ಆಗಿದ್ರೆ ಪಾಸ್ ಅಂತ ಕ್ಲಿಕ್ ಮಾಡಿ. ನಾನೀಗ ಕಲಿತಾ ಇರೋದ್ರಿಂದ ಅಪೀರಿಂಗ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಪಾಸಿಂಗ್ ಇಯರ್ ಬಂದುಬಿಟ್ಟು ಅಪೀರಿಂಗ್ ಅಂತ ಕೊಟ್ಬಿಟ್ರೆ ತಾನೇ ಆಟೋಮೆಟಿಕ್ ಆಗಿ ಅದು ಫೆಚ್ ಆಗುತ್ತೆ. ವೇಟ್ ಮಾಡಿ. ಅಥವಾ ಪಾಸ್ ಅಂತ ಕೊಟ್ಟರೆ ಯಾವ ಇಯರಲ್ಲಿ ಪಾಸ್ ಆದ್ರಿ ಅಂತ ಹಾಕಬೇಕಾಗುತ್ತೆ. ಈಗ ನಾನು ಅಪೀರಿಂಗ್ ಕೊಟ್ಟರೆ 2025 ತಾನೇ ಆಟೋಮೆಟಿಕ್ಕಾಗಿ ಬಂತು. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ನಾನು ಕೋಡ್ 1 ಅಂದರೆ ತಾನೇ ಆಟೋಮೆಟಿಕ್ಕಾಗಿ ಅದೊಂದೇ ಶೋ ಆಗ್ತಿರೋದ್ರಿಂದ ಅದನ್ನ ಚೂಸ್ ಮಾಡ್ತಾ ಇದ್ದೀನಿ. ನಂತರ ಪ್ಲೇಸ್ ಆಫ್ ಸ್ಕೂಲ್ ನಿಮ್ಮ ಕಾಲೇಜಲ್ಲಿದೆ. ರೂರಲ್ ಇದ್ದರೆ ರೂರಲ್ಲು, ಅರ್ಬನಲ್ಲಿದ್ದರೆ ಅರ್ಬನ್ ಅಂತ ಕ್ಲಿಕ್ ಮಾಡಿ. ನಂತರ ಟೈಪ್ ಆಫ್ ಸ್ಕೂಲ್ ಆರ್ ಕಾಲೇಜ್ ಯಾವ ಟೈಪಲ್ಲಿದೆ, ಪ್ರೈವೇಟು ಗೌರ್ಮೆಂಟು ಯಾವುದಿದೆಯೋ ಅದನ್ನು ಚೂಸ್ ಮಾಡಿ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ಕೂಲ್ ಇರೋ ಸ್ಟೇಟ್ ಯಾವುದು, ನಮ್ಮದು ಕರ್ನಾಟಕ, ಸೊ ಕರ್ನಾಟಕ ಚೂಸ್ ಮಾಡ್ತಾ ಇದ್ದೀನಿ. ನಂತರ ಡಿಸ್ಟಿಕ್ ಹೇಳ್ತಾ ಇದೆ, ಲೋಡ್ ಆಗುತ್ತೆ ಫ್ರೆಂಡ್ಸ್, ವೇಟ್ ಮಾಡಿ. ಲೋಡ್ ಆಗಿದೆ. ಡಿಸ್ಟಿಕ್ ಚೂಸ್ ಮಾಡಿ. ನಂತರ ಸ್ಕೂಲ್ ಬೋರ್ಡ್ ಚೂಸ್ ಮಾಡಿ. ಕರ್ನಾಟಕ ಸೆಕೆಂಡ್ PUC ಎಕ್ಸಾಮ್ ಬೋರ್ಡು ಬಂದಿತ್ತು ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆಗಿರುತ್ತೆ, ಅದನ್ನು ಚೂಸ್ ಮಾಡಿ. ನಂತರ ರಿಸಲ್ಟ್ ಬಂದಿರೋದಿಲ್ಲ, ಸೊ ಹಂಗಾಗಿ ಅದು ಆಟೋಮೆಟಿಕ್ಕಾಗಿ ಡಿಸೇಬಲ್ ಆಗಿದೆ. ನಂತರ ಸ್ಕೂಲ್ ಕಾಲೇಜ್ ನೇಮ್ ಅಡ್ರೆಸ್ ಅಂತ ಕೊಡಿ, ಊರು ಕೊಡಿ, ಕಾಲೇಜ್ ಯಾವ ಊರಲ್ಲಿದೆ ಆ ಊರ ಅಡ್ರೆಸ್ ಕೊಡಿ. ನಂತರ ಪಿನ್ ಕೋಡ್ ಎಂಟ್ರಿ ಮಾಡಿ. ನಂತರ ಕೆಳಗಡೆ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ಗೆ ಮೂವ್ ಆಗ್ತಾ ಇದೆ ಫ್ರೆಂಡ್ಸ್ ಅದು. ಓಕೆ, ನೆಕ್ಸ್ಟ್ ಪೇಜ್ ಬಂದುಬಿಡ್ತು. ಅಂದರೆ 7th ಸ್ಟೆಪ್ನಲ್ಲಿದ್ದೀವಿ ಈಗ ನಾವು. ಅಡಿಷ್ನಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಆರ್ ಯು ಟ್ವಿನ್ ಅಂತ ಕೇಳ್ತಾ ಇದೆ. ನೀವು ಟ್ವಿನ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಂತರ ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಪ್ಲೇಸ್ ಆಫ್ ಬರ್ತ್ ನೀಟ್ UG ಎಕ್ಸಾಮಿನೇಷನ್ ನೀವು ಲಾಸ್ಟ್ ಯಾವಾಗಾದರೂ ಬರ್ದಿದ್ರಾ ಅಂತ ಕೇಳ್ತಾ ಇದೆ. ಬರ್ದಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನೀವು ಯಾವಾಗ ಬರೆದ್ರಿ ಅದರ ಡೀಟೇಲ್ಸ್ನ, ಅಂದರೆ ಅದರ ಹಾಲ್ ಟಿಕೆಟ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾವು ನೋ ಅಂತ ಕೊಡ್ತಾ ಇದ್ದೀನಿ. ಸೊ ಪ್ಲೇಸ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ, ಇಂಡಿಯಾ. ಸ್ಟೇಟ್ ಕೇಳ್ತಾ ಇದೆ, ಕರ್ನಾಟಕ. ಅದರ ಡಿಸ್ಟಿಕ್ ಕೇಳ್ತಾ ಇದೆ. ನಂತರ ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್ 8ನೇ ಸ್ಟೆಪ್ಪಲ್ಲಿ ಕಂಟ್ರಿ ಕೋಡ್ ಅಂತ ಕೇಳ್ತಾ ಇದೆ. ಕಂಟ್ರಿ ಕೋಡ್ ಬಂದುಬಿಟ್ಟು ಇಂಡಿಯಾ. ನೀವು ಫಸ್ಟ್ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ, ಆ ಮೊಬೈಲ್ ಬಿಟ್ಬಿಟ್ಟು ಬೇರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದರ ಇಮೇಲ್ ID ಬೇರೆ ಇಮೇಲ್ ID ಎಂಟ್ರಿ ಮಾಡಬೇಕು. ಫ್ರೆಂಡ್ಸ್, ನೀವು ಫಸ್ಟ್ ಕೊಟ್ಟರಲ್ಲ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಡಿ, ಬೇರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ.
ಅಂದರೆ ಅಲ್ಟರ್ನೇಟಿವ್ ಮತ್ತು ಬೇರೆ ನಂಬರ್ ಕೇಳ್ತಾ ಇದೆ. ಇಮೇಲ್ ಅಡ್ರೆಸ್ ಬೇರೆದೇ ಎಂಟ್ರಿ ಮಾಡಿ. ರಿಜಿಸ್ಟರ್ ಮಾಡುವಾಗ ಕೊಟ್ಟಿದ್ರಲ್ಲ ಅದು ಎರಡನ್ನೂ ಮೊಬೈಲ್ ನಂಬರ್ ಆಗಿದ್ರಿ ಇಮೇಲ್ ಐ ಡಿ ಎರಡನ್ನೂ ಯೂಸ್ ಮಾಡಬೇಡಿ, ಬೇರೆದನ್ನೇ ಯೂಸ್ ಮಾಡಿ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ. ಎರಡಕ್ಕೂ ಅಂದರೆ ಮೊಬೈಲ್ ನಂಬರ್ಗೆ ಒಂದು OTP ಮತ್ತು ಇಮೇಲ್ಗೆ ಒಂದು OTP ಬೇರೆ ಬೇರೆ ಹೋಗಿರೋದ್ರಿಂದ ಎರಡೂ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಮೊಬೈಲ್ ಆಗಿದೆ, ಇಮೇಲ್ ಐ ಡಿದು OTP ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಈಗ ಮೇಲಲ್ಲಿ ಬಂದಿರುತ್ತೆ ನೋಡಿ, ಮೇಲಲ್ಲಿ ಕೂಡ 6 ಡಿಜಿಟ್ OTP ಬಂದಿರುತ್ತೆ, ಮೊಬೈಲ್ಗೂ 6 ಡಿಜಿಟ್ OTP ಬಂದಿರುತ್ತೆ. ಎಂಟರ್ ಮಾಡಬೇಕಾಗುತ್ತೆ. ವೆರಿಫೈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಾವೀಗ 9ನೇ ಸ್ಟೆಪ್ಪಲ್ಲಿ ಇದ್ದೀವಿ. 9ನೇ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ. ಇದು ಡಾಕ್ಯುಮೆಂಟ್ ಅಪ್ಲೋಡ್ ಬಂದುಬಿಟ್ಟು ಒಂದನೇದು ಫೋಟೋ ಆಗಿರುತ್ತೆ, ಎರಡನೇದು ಕ್ಯಾಂಡಿಡೇಟ್ ಫಿಂಗರ್ ಪ್ರಿಂಟ್ ಆಗಿರುತ್ತೆ, ಮೂರನೇದು ಸಿಗ್ನೇಚರ್ ಆಗಿರುತ್ತೆ ಫ್ರೆಂಡ್ಸ್. ನಾವೀಗ ಒಂದೊಂದಾಗಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಣ. ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ಹೆಸರನ್ನ ಈಗ ಕೊಟ್ಟಿದ್ದಾರಲ್ಲ ಫೈಲ್ ನೇಮು, ಈ ರೀತಿ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ವೇಳೆ ನೀವು ಈ ರೀತಿ ಸೇವ್ ಮಾಡ್ಕೊಳ್ಳದೇ ಇದ್ದರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗೋಲ್ಲ. ಮತ್ತು ಸೈಜ್ ಕೂಡ ಮಿನಿಮಮ್ 10 KB ಇರಬೇಕು ಮತ್ತು ಮ್ಯಾಕ್ಸಿಮಮ್ 200 KB ಇರಬೇಕು ಫ್ರೆಂಡ್ಸ್. ಈಚ್ ಡಾಕ್ಯುಮೆಂಟ್ದು ಅವ್ರು ಮೆನ್ಷನ್ ಮಾಡಿದ್ದಾರೆ, ಅದೇ ರೀತಿ ನೀವು ಫಾಲೋ ಮಾಡಿ ಅವ್ರ ಇನ್ಸ್ಟ್ರಕ್ಷನ್ನ. ಅಂದರೆ ಈಗ ಆಲ್ರೆಡಿ ನಾನೀಗ ಒಂದು ಮಾಡಿದ್ದೀನಿ, ಬಟ್ ನಿಮ್ಗೆ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಜಸ್ಟ್ ನೀವು ಫೋಟೋನ ಚೂಸ್ ಮಾಡಿ, ಯಾವ ಕ್ಯಾಂಡಿಡೇಟ್ ಇತ್ತು ಆ ಕ್ಯಾಂಡಿಡೇಟ್ ಫೋಟೋನ ಚೂಸ್ ಮಾಡಿ ಜಸ್ಟ್ ಅಪ್ಲೋಡ್ ಮಾಡಿ. ಚೂಸ್ ಮಾಡಿ ಡನ್ ಅಂತ ಕೊಟ್ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ, ಓಕೆ ಕ್ಲಿಕ್ ಮಾಡಿ. ನಂತರ ಫಿಂಗರ್ ಪ್ರಿಂಟ್ನ ಚೂಸ್ ಮಾಡಿ, ಸೆಲೆಕ್ಟ್ ಮಾಡಿ. ಇಲ್ಲಿ ರೇಷೋನ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇದೆ ನೋಡಿ ಇಲ್ಲಿ ಹೈಟು ಮತ್ತು ವಿಡ್ತ್ ಇದೆಯಲ್ಲ, ಈಗ ನಾನು ವಿಡ್ತ್ 140 ಇದೆ, ಅದನ್ನು ನಾನು 250 ಮಾಡ್ಕೊಳ್ತೀನಿ. ಸೆಟ್ ಆಗಲಿಲ್ಲ, 300 ಮಾಡ್ಕೊಳ್ತೀನಿ. ಓಕೆ ಕರೆಕ್ಟಾಗಿದೆ. ಈಗ ಓಕೆ ಮಾಡಿ ಅಪ್ಡೇಟ್ ಕೊಡ್ತೀನಿ. ಓಕೆ ಇದು ಕೂಡ ಅಪ್ಡೇಟ್ ಆಯಿತು. ಇದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದ್ಸಲ ಅಪ್ಲೋಡ್ ಮಾಡ್ಕೊಂಬಿಡಿ. ಇಲ್ಲಿ ಕ್ಲಾಸ್ 10th ಮಾರ್ಕ್ ಶೀಟ್ ಇದೆಯಲ್ಲ, ಇದನ್ನು ಮ್ಯಾಕ್ಸಿಮಮ್ 300 KB ಇದೆ, ಮತ್ತು ಇದು PDF ಫಾರ್ಮೆಟಲ್ಲಿದೆ. ಓಕೆನಾ, ಈ ರೀತಿ ಅಪ್ಲೋಡ್ ಮಾಡ್ಕೊಂಬಿಡಿ. ಮತ್ತು ಅಡ್ರೆಸ್ ಪ್ರೂಫ್ನ ನಾನು ಆಧಾರ್ ಕಾರ್ಡ್ನ ಯೂಸ್ ಮಾಡಿದ್ದೀನಿ, ನೀವು ಕೂಡ ಯೂಸ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ ಕೆಳಗಡೆ, ಕ್ಯಾಪ್ಚಾ ಕೋಡು ಎಂಟ್ರಿ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಈಗ ಪ್ಲೀಸ್ ರಿವ್ಯೂ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಬಿಫೋರ್ ಫೈನಲ್ ಸಬ್ಮಿಟ್ ಅಂತ ಬರ್ತಾ ಇದೆ. ಏನೋ ಅಪ್ಲಿಕೇಶನ್ ಫುಲ್ಲಿ ಕಂಪ್ಲೀಟ್ ಆಗಿದೆ. ಒಂದ್ಸಲ ನೀವು ಇನ್ಫಾರ್ಮೇಷನ್ನ ರೀಡ್ ಮಾಡಿಬಿಡಿ. ನಿಮ್ಮ ಇನ್ಫಾರ್ಮೇಷನ್ ಏನಿದೆ ಎಲ್ಲನೂ ಒಂದ್ಸಲ ರೀಡ್ ಮಾಡಿಬಿಟ್ಟು ಕರೆಕ್ಟಾಗಿದ್ದರೆ ಎಲ್ಲನೂ ಚೆಕ್ ಮಾಡಿ. ಒಂದ್ಸಲ ಎಲ್ಲನೂ ನೀಟಾಗಿ ಓದ್ಕೊಂಡ್ಬಿಟ್ಟು ಎಲ್ಲನೂ ಚೆಕ್ ಮಾಡಿಬಿಟ್ಟು ಕೆಳಗಡೆ ಬಂದು ಡಿಕ್ಲರೇಷನ್ನ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಷನ್ ಅಂತ ಬರ್ತಾ ಇದೆ, ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈಗ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಈಗ ಫೀ ಮಾತ್ರ ಉಳಿತು. ಹಾಗಾಗಿ ಮೊದಲೇ ನಾವು ಇಮೇಲ್ ಕೊಟ್ಟಿದ್ವಲ್ಲ, ಅಲ್ಲಿ ನೀವು ಮತ್ತೊಂದು ಇಮೇಲ್ ಐ ಡಿನ ವೆರಿಫೈ ಮಾಡಬೇಕಾಗುತ್ತೆ. ಈ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಒಂದು OTP ಸೆಂಡ್ ಆಗುತ್ತೆ. ಆ OTPನ ನೀವು ಈಗ ಕ್ಯಾಪ್ಚರ್ ಸೆಂಡ್ ಮಾಡಬೇಕು. ಇನ್ನು ಅದಕ್ಕೆ ಮುಂಚೆ ಕ್ಯಾಪ್ಚರ್ನ ಎಂಟರ್ ಮಾಡಿ. ಮೇಲ್ಗೆ OTP ಬಂದಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಮೇಲ್ನ ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಯಾವ್ದು ಮೇಲ್ ಐ ಡಿ ಕೊಟ್ಟಿದ್ರೋ ಆ ಮೇಲ್ಗೆ OTP ಬಂದಿರುತ್ತೆ ಫ್ರೆಂಡ್ಸ್. OTP ಬಂದಿದೆ, OTPನ ಎಂಟರ್ ಮಾಡಿ ನೀಟಾಗಿ.
ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಆಗಿದೆ. ಈಗ ಫೀನ ಪೇ ಮಾಡಬೇಕು. ಆನ್ಲೈನಲ್ಲಿ ನೀವು ಆನ್ಲೈನ್ ಥ್ರೂ ಫೀ ಕಂಪ್ಲೀಟ್ ಮಾಡಿದರೆ ನಿಮ್ಮ ನೀಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನಾವು ಈ ಅಪ್ಲಿಕೇಶನ್ದು ಫೀ ಹೇಗೆ ಕಂಪ್ಲೀಟ್ ಮಾಡುತ್ತಾ ನೋಡ್ತಾ ಇದ್ದೀವಿ. ಆ ಫೀ ಬಂದುಬಿಟ್ಟು 1700 ರೂಪಾಯಿ ಇದೆ ಜನರಲ್ ಕ್ಯಾಶ್ಗೆ. ಜಸ್ಟ್ ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟ್ ಮೋಡ್ಗೆ ಹೋಗಿ. ಇಲ್ಲಿ ಬರ್ತಾ ಇದೆ ನೋಡಿ, ಸೆಲೆಕ್ಟ್ ಮೋಡ್ ಪೇಮೆಂಟ್ ಅಂತ. ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಮಾಡಿ ಎಸ್ ಅಂತ ಕೊಡಿ. ಇಲ್ಲಿ ನೀವು ನಿಮ್ಮ ಪೇಮೆಂಟ್ ಗೇಟ್ವೇನ ಚೂಸ್ ಮಾಡಬೇಕು. ನಾನು SBIನ ಚೂಸ್ ಮಾಡ್ತಾ ಇದ್ದೀನಿ. 1700 ರೂಪಾಯಿ ಫೀಸ್ ಇದೆ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗೆ ಬಂದುಬಿಟ್ಟು ನಿಮ್ದು ಯಾವ್ದು ಪೇಮೆಂಟ್ ಮೆಥಡ್ ಇದೆಯೋ ಆ ಪೇಮೆಂಟ್ನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. SBI ನೆಟ್ ಬ್ಯಾಂಕಿಂಗು ಮತ್ತು SBI ಡೆಬಿಟ್ ಕಾರ್ಡು ಈ ಥರ ಆಪ್ಷನ್ಸ್ಗಳಿವೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಚೂಸ್ ಮಾಡ್ಕೊಂಡು ಪೇಮೆಂಟ್ನ ಮಾಡಿ. ಪೇಮೆಂಟ್ ಆದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡ್ಬಿಡಿ ಫ್ರೆಂಡ್ಸ್. ಇಂಥ ಮತ್ತಷ್ಟು ವಿಡಿಯೋಗಾಗಿ ನಮ್ಮ RG ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.